2025ರಲ್ಲಿ ನಡೆಯುತ್ತಿದ್ದಂಥ ಗೀತ ಧಾರಾವಾಹಿಯ ಪೇರ್ ಇವರು ಭವ್ಯ ಗೌಡ ಹಾಗೂ ಧನುಷ್ ಗೌಡ. ಅಂತಹ ಧನುಷ್ ಗೌಡರವರು 2025ರಲ್ಲಿ ಬಿಗ್ ಬಾಸ್ 12 ಕನ್ನಡದಲ್ಲಿ ಎಂಟ್ರಿಯಾಗಿ ಈ ವಾರದ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯ ಸೀಸನ್ನಲ್ಲಿ ಈ ಭವ್ಯ ಗೌಡರವರು ಬಿಗ್ ಬಾಸ್ನಲ್ಲಿ ಆಟ ಆಡಿದ್ರೆ ಈ ಸೀಸನ್ನಲ್ಲಿ ಧನುಷ್ ಗೌಡ ಅವರು ಆಡಿ ಅಶ್ವಿನಿ ಗೌಡ ಅವರ ಎದುರು ಟಾಸ್ಕ್ನಲ್ಲಿ ಗೆದ್ದು ಬಿಗ್ ಬಾಸ್ನ ಕೊನೆಯ ಕ್ಯಾಪ್ಟನ್, ಈ ವಾರದ ಕೊನೆಯ ಕ್ಯಾಪ್ಟನ್ ಆಗಿ, ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು, ಅದು ಏನಂತ ಹೇಳ್ತೀನಿ ನೋಡಿ. ಆ ಪಜಲ್ನಲ್ಲಿ ಕೀ ಆಕಾರದ ಒಂದು ಲಾಕ್ ಇರುತ್ತೆ, ಅದನ್ನು ಎತ್ತದೆ ಕೆಳಗಡೆ ಸರಿಸ್ಕೊಂಡು ಬರಬೇಕು. ಆ ಟಾಸ್ಕ್ನಲ್ಲಿ ಈ ಧನುಷ್ ಗೌಡ ಅವರು ವೇಗವಾಗಿ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಆದರೆ ಅಶ್ವಿನಿ ಗೌಡ ಅವರವರು ಅದರಲ್ಲಿ ವಿಫಲರಾಗ್ತಾರೆ. ಆದರೆ ನಂತರದಲ್ಲಿ ಬಿಗ್ ಬಾಸ್ನವರು ಅನೌನ್ಸ್ ಮಾಡ್ತಾರೆ, ಧನುಷ್ ಗೌಡರವರು ಬಿಗ್ ಬಾಸ್ನ ನಿಯಮಗಳನ್ನು ಮೀರಿ ಅವರು ಬಿಗ್ ಬಾಸ್ನ ಫಜಲ್ನಲ್ಲಿ ಗೆದ್ದಿದ್ರು ಅಂಥೇಳಿ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡಲಿಕ್ಕೆ ಬಿಗ್ ಬಾಸ್ ಮನೆಯ ಮುಂದೆ ಇಡ್ತಾರೆ. ನೀವು ಯಾರಿಗೆ ಕ್ಯಾಪ್ಟನ್ ಮಾಡ್ತೀರಾ ಅನ್ನುವಂಥ ಆಯ್ಕೆಯನ್ನು ಮುಂದಿಡ್ತಾರೆ. ಯಾಕಂದರೆ ಅಲ್ಲಿ ನಿಯಮವನ್ನು ಮೀರಿಸಲಾಗಿತ್ತು. ಹಾಗಾಗಿ ಬಿಗ್ ಬಾಸ್ನವರು ನಡುವೆ ಎಂಟ್ರಿ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು. ಅಲ್ಲಿ ಅಶ್ವಿನಿ ಗೌಡರವರ ಪರವಾಗಿ ಕೇವಲ 3 ಜನ ಹೆಸರು ಹೇಳಿದರೆ, ಈ ಧನುಷ್ ಗೌಡರವರ ಪರವಾಗಿ 4 ಜನ ಕೈ ಎತ್ತಿದ್ರು ಅಂತಲೇ ಹೇಳ್ಬೋದು. ಧ್ರುವಂತ್, ರಘು ಹಾಗೂ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡರವರು ಕ್ಯಾಪ್ಟನ್ ಆಗಬೇಕಂತ ಆಸೆ ಪಟ್ಟರೆ, ಇಲ್ಲಿ ಗಿಲ್ಲಿ, ಕಾವ್ಯ, ಸ್ಪಂದನ ಹಾಗೂ ರಾಧಿಕಾ ಶೆಟ್ಟಿ ಅವರು ಧನುಷ್ ಗೌಡ ಅವರ ಹೆಸರನ್ನು ಹೇಳ್ತಾರೆ. ಅವರು ಕ್ಯಾಪ್ಟನ್ ಆಗಲಿಕ್ಕೆ ನಮಗೆ ಇಷ್ಟ ಇದೆ ಅನ್ನುವಂಥ ಮಾತನ್ನು, ಯಾಕಂದರೆ ಅಶ್ವಿನಿ ಗೌಡ ಅವ್ರಿಗಿಂತ ಡಿಸರ್ವ್ ಇರುವುದಂದರೆ ಅವರು ಧನುಷ್ ಗೌಡ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ 4 ಜನ ಧನುಷ್ ಗೌಡ ಹೆಸರನ್ನು ಹೇಳಿದ ಕ್ಷಣ ಧನುಷ್ ಗೌಡ ಈ ವಾರದ ಕ್ಯಾಪ್ಟನ್ ಅಂತ ಅನೌನ್ಸ್ ಆಗುತ್ತೆ. ಫಜಲ್ನಲ್ಲಿ ದೊಡ್ಡ ಲೋಪ ಏನೋ ಮಾಡಿರಲ್ಲ ಧನುಷ್ ಗೌಡರವರು. ಆ ಕತ್ರಿ ಇರುವಂಥ ಲಾಕ್ ಇರುವಂಥ ಫಜಲನ್ನು ನೇರವಾಗಿ ಮೇಲೆ ಎತ್ತಿಬಿಡ್ತಾರೆ. ಅದು ಕೆಳಗಡೆಯಿಂದ ತಕ್ಕೋಬೇಕಾಗಿತ್ತು, ಅಲ್ಲಿ ಜಾಗ ಇರಲಿಲ್ಲ, ಆದರೆ ಅದನ್ನು ಮೇಲಿಂದ ತೆಗೆದುಕೊಂಡಿರ್ತಾರೆ. ಆ ತಪ್ಪಿಗಾಗಿ ಈ ಬಿಗ್ ಬಾಸ್ನವರು ಎಂಟ್ರಿ ಆಗಿ ಈ ಘೋಷಣೆಯನ್ನು ಮಾಡಿ ಬಿಗ್ ಬಾಸ್ ಮನೆಯ ಮುಂದೆ ಇಟ್ಟಾಗ 4 ಜನ ಧನುಷ್ ಗೌಡರವರ ಹೆಸರನ್ನು ಹೇಳಿದ ಕ್ಷಣ 4 ಜನರ ಏನು ಬಹುಮತದ ಪ್ರಕಾರವಾಗಿ ಧನುಷ್ ಗೌಡರವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಅಶ್ವಿನಿ ಗೌಡರವರು ಸೋತು ಸುಣ್ಣವಾಗಿ ಧನುಷ್ ಗೌಡರವ್ರ ಜೊತೆನೇ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು. ನೀನು ತಿಳಿಬೇಕಲ್ವಾ, ನಿನಗೆ ವಿಚಾರ ಬರಬೇಕಲ್ವಾ, ನೀನು ನನಗೆ ಬಿಟ್ಟು ಕೊಡಬೇಕಾಗಿತ್ತಲ್ವ ಎನ್ನುವಂಥ ರೀತಿಯಲ್ಲಿ ಜಗಳ ಮಾಡ್ತಾಳೆ ಅಂತಲೇ ಹೇಳ್ಬೋದು. ನಾನು ಯಾಕೆ ಬಿಟ್ಕೊಳ್ಳಿ ಮೇಡಮ್, ನಾನು ನ್ಯಾಯಯುತವಾಗಿ ಆಡಿದ್ದೀನಿ, ನಾನೇನು ಬೇಕಂತ ಮಾಡಿಲ್ಲ, ಬೈ ಫಾಲ್ಟ್ ಆಗಿರುವುದಕ್ಕೆ ನಾನು ಯಾಕೆ ನಿನ್ನ ಹತ್ರ ಸಾರಿ ಕೇಳಿ ನಿನಗೆ ಬಿಟ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿರ್ತಾನೆ. ಇಲ್ಲಿ ವಿವಾದ ನಡೆದಿರುತ್ತೆ. ಕೊನೆಗೂ ಬಹುಮತದ ಪಾಲಾಗಿ ಧನುಷ್ ಗೌಡರವರು ಈ ವಾರದ ಬಿಗ್ ಬಾಸ್ ಸೀಸನ್ ಕೊನೆಯ ಕ್ಯಾಪ್ಟನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಈ ಕುಟ್ಟಿಗೆ ಏನಾಗಿದೆ, ಕರಾವಳಿ ಕುಟ್ಟಿಗೆ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಜೊತೆ ಎದುರಾಗಿದ್ದವಳು ಇವತ್ತು ಒಂದಾಗಿ, ರಘು ಕೂಡ ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಆಟ ಹೆಂಗೆ ಬೇಕಾದರೂ ತಿರ್ಕೋಬೋದು. ಆದರೆ ಅಶ್ವಿನಿ ಗೌಡ ಮಾತ್ರ ಅನ್ಯಾಯದ ರೀತಿಯಲ್ಲಿ ಕ್ಯಾಪ್ಟನ್ ಆಗಬೇಕಂತ ಆಸೆ ಪಟ್ಟಿದ್ದಂತೆ. ಬಿಗ್ ಬಾಸ್ ಏನು ಘೋಷಣೆ ಮಾಡಿದ್ರು ಇದು ನಿಯಮ ಬಾಹಿರವಾಗಿದೆ ಈ ಆಯ್ಕೆ ಅಂದಾಗ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಆಸೆ ಇಟ್ಕೊಂಡು ಇಡೀ ಮನೆಯ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡಿದರು ಅಂತಲೇ ಹೇಳ್ಬೋದು. ಅದಕ್ಕೆ ಗಿಲ್ಲಿ ಅವರು ಆಸ್ಪದಕ್ಕೊಳ್ಳಲಿಲ್ಲ, ಕೊನೆಯವರಾಗಿ ವೋಟ್ ಹಾಕಿ ಧನುಷ್ ಗೌಡರನ್ನ ಕ್ಯಾಪ್ಟನ್ ಮಾಡಿದರು ಅಂತಲೇ ಹೇಳ್ಬೋದು. ವಾರದ ಕಳಪೆ ಉತ್ತಮದರಲ್ಲಿ ರಘು ಅವರು ಗಿಲ್ಲಿಗೆ ಕಳಪೆಯನ್ನು ಕೊಡ್ತಾರೆ, ಧ್ರುವಂತ್ ಅವರು ಕೂಡ ಕಳಪೆಯನ್ನು ಕೊಡ್ತಾರೆ, ಅಶ್ವಿನಿ ಗೌಡರವರು ಕೂಡ ಕಳಪೆಯನ್ನು ಕೊಡ್ತಾರೆ. ಅವರು ಕೊಡುವ ಕಾರಣ ಒಂದೇ, ಈ ಅಶ್ವಿನಿ ಗೌಡ ಜೊತೆ ಈ ಕಿಚನ್ ಕ್ಲೀನ್ ಮಾಡುವ ವಿಷಯದಲ್ಲಿ ನಡೆದಂಥ ಜಗಳದ ಕುರಿತು ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಅಶ್ವಿನಿ ಗೌಡರದ್ದು ತಪ್ಪಿದ್ರು ಕೂಡ ಈ ಗಿಲ್ಲಿ ಅವ್ರದ್ದೇ ತಪ್ಪು ಅಂತ ಈ 3 ಜನ ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಜಿದ್ದಿಯ ಫೈಟ್ ಇರುತ್ತೆ, ಯುದ್ಧ ಇರುತ್ತೆ. ಇದರಲ್ಲಿ ಕೊನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ 3 ಜನ ವೋಟ್ ಹಾಕಿ ಈ ವಾರದ ಉತ್ತಮ ಅಂತ ಘೋಷಣೆ ಆದರೆ, ಧ್ರುವಂತ್ ಅವ್ರಿಗೆ 3 ವೋಟು ಪಡೆದು ಅವರು ಈ ವಾರದ ಕಳಪೆ ಅಂತ ಘೋಷಣೆ ಆಗುತ್ತೆ. ಈ ಬಿಗ್ ಬಾಸ್ನ ಈ ವಾರದ ಉತ್ತಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಕೊನೆಯವರಾಗಿ ಕಳಪೆ ಅಂದರೆ ಧ್ರುವಂತ್ ಅಂತಲೇ ಹೇಳ್ಬೋದು. ಈ ವಾರದ ಕಿಚ್ಚನ ಚಪ್ಪಾಳೆ ಕೂಡ ಈ ರಕ್ಷಿತಾ ಶೆಟ್ಟಿಗೆ ಸಿಗೋ ಎಲ್ಲ ರೀತಿಯ ಸಾಧ್ಯತೆ ಇದೆ. ಯಾಕಂದರೆ ಅವರು ವೋಟಿಂಗ್ ಅಂತ ಬಂದಾಗ, ಈ ವಾರದ ಟಾಸ್ಕ್ ಅಂತ ಬಂದಾಗ ಉತ್ತಮವಾಗಿದ್ದರು ಅಂತಲೇ ಹೇಳ್ಬೋದು. ಯಾರು ಜಗಳ ಮಾಡಿದ್ರು, ಯಾರು ಕಿರಿಕಿರಿ ಮಾಡಿದ್ರು ಅವರಿಗೆ ಹೋಗಿ ಜಗಳ ಬಿಡಿಸ್ತಾ ಇದ್ಲು. ಅವ್ರ ಜೊತೆ ಮನಸ್ತಾಪ ಇದ್ದರೂ ಕೂಡ ಬೇರೆಯವ್ರ ಜೊತೆ ಜಗಳ ಮಾಡಿದಾಗ ಬಿಡಿಸ್ತಾ ಇದ್ಲು ಅಂತಲೇ ಹೇಳ್ಬೋದು. ಅಲ್ಲದೆ ಈ ವಾರದಲ್ಲಿ 5 ಜನ ಮನೆಗೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ಪಂದನ, ಅಶ್ವಿನಿ ಗೌಡ, ಧನುಷ್ ಗೌಡ, ಧ್ರುವಂತ್ ಹಾಗೂ ರಾಧಿಕಾ ಶೆಟ್ಟಿ ಅವರು. ಇದರಲ್ಲಿ ಟಾಪ್
ಟಾಪಲ್ಲಿರುವಂಥದ್ದು ಧನುಷ್ ಅಂತಲೇ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಸ್ಪಂದನ ಇದ್ದಾರೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ, 4ನೇ ಸ್ಥಾನದಲ್ಲಿ ಧ್ರುವಂತ್ ಹಾಗೂ 5ನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ನೋಡ್ತಾ ಹೋದರೆ ಯಾರು ಮನೆಗೆ ಹೋಗ್ತಾರೆ ಅಂದರೆ ಡಬಲ್ ಎಲಿಮಿನೇಷನ್ ನಡೆದರೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಹೋಗ್ತಾರೆ, ಸಿಂಗಲ್ ಎಲಿಮಿನೇಷನ್ ನಡೆದರೆ ಧ್ರುವಂತ್ ಹೋಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ? ನಿಮಗೇನು ಅನಿಸುತ್ತೆ ಈ ಎಲಿಮಿನೇಷನ್ ಬಗ್ಗೆ? ನಿಮಗೇನು ಅನಿಸುತ್ತೆ ಈ ಕ್ಯಾಪ್ಟನ್ಸಿ ಬಗ್ಗೆ? ನಿಮಗೇನು ಅನಿಸುತ್ತೆ ಈ ಉತ್ತಮ ಕಳಪೆ ಬಗ್ಗೆ ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ವೀಕ್ಷಕರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.